ಬಂದಿದ್ವಿ, ಗೇಟ್ಗಳು ಹೋಗ್ತಾವ ಅಂತೇಳಿ ಪ್ರಶ್ನೆ ಇಬ್ಬರಿ ಕ್ಲೋಸರ್ನಲ್ಲಿ ಗೇಟ್ಗಳು ಟೆಸ್ಟ್ ಮಾಡ್ತಾ ಇದ್ವಿ. ಅಲ್ಲ, ಅದು ಸರ್ಕಾರದ ಪ್ರಶ್ನೆ ಬರೋದಿಲ್ಲ, ಅದು ಬೋರ್ಡ್ನಲ್ಲಿ ಅದರಿಂದಲ್ಲ ಮತ್ತೆಲ್ಲ ಅಧಿಕಾರಿಗಳಿಗೆ ಏನು ಮೊದಲು ಹಳೆ ಅಧಿಕಾರಿಗಳಿದ್ದಾರೆ ಈ 47 ಮೆಚ್ಚಲ್ಲಿ ಜನರಲ್ಲಿ ನಮ್ಮ ಪ್ರಾಬ್ಲಮ್ ಜಾಸ್ತಿ ಬರೋದು, ಅದನ್ನೆಲ್ಲ ಕಂಪ್ಲೀಟ್ ಕರಿತಾ ಇದ್ದಾರೆ. ಅಲ್ಲಿ ಬಿಟ್ಟಿಸಿಗೆ ನೀವು ನೀರು ಬಿಡಕ್ಕಾಗೋದು ಆಗುತ್ತೆ ಸರ್. ಈಗ ತುಂಗಭದ್ರಾ ಮತ್ತೆ ತುಂಗಭದ್ರಾ ಕಾಲುವೆಗಳ ವಿಚಾರದಲ್ಲಿ ಯಾಕೆ ಇಷ್ಟು ನಿರ್ಲಕ್ಷ್ಯ ಅಂತ ನಿರ್ಲಕ್ಷ್ಯ? ಕಾವೇರಿ ವಿಚಾರದಲ್ಲಿ ಮತ್ತೆ ಮಾಡಂತ ಕೆಲಸ ಕಾಲಕ್ಕೆ ಆಗಿಲ್ಲ. 9 ಆಗಿದ್ದು ಬಿಟ್ರೆ ಕೆಲಸ ಇಷ್ಟು ತಗೊಂಡ್ವಿ. ನಿನ್ನೆ ಬಂದು ಈಗ 92 ಎಕರೆ, ನನಗೆ ಫೋನಲ್ಲಿ ನಿನ್ನೆ ಹೇಳಿದ 65 ಎಕರೆ, ಈಗ 92 ಎಕರೆ 10 ಗುಂಟೆ ಅಂತ ಕೊಟ್ಟಿದ್ದಾರೆ. ಈಗಾಗಲೇ ಜಾಯಿಂಟ್ ಇನ್ಸ್ಪೆಕ್ಷನ್ ಆಗಿ ಎಲ್ಲ ಆಗಿದೆ. DC ರಿಪೋರ್ಟ್ ಕಳಿಸ್ತಾರೆ. ಇದು ನಾವು ರೆವಿನ್ಯೂ ಡಿಪಾರ್ಟ್ಮೆಂಟ್ ಕೇಳ್ತಾ ಇಲ್ಲ, ಡೈರೆಕ್ಟಾಗಿ KNL ನಿನ್ನೆ ಡಿಸೈಡ್ ಆಯಿತು. ಕರ್ನಾಟಕ ನೀರಾವರಿ ನಿಗಮ ಅಂದರೆ ಇಮಿಡಿಯೇಟ್ಲಿ 17,000 ಅಂತ ಏನೋ ಇತ್ತು. ಅದು ಯಾವ ರೀತಿಯಾಗಿ ಮಾಡ್ಲಿಕ್ಕೆ ಬರ್ತಾರೆ ನಾಳೆ ಹೋಗಿ ಅಧಿಕಾರಿ 15 ದಿವಸ ಹೋಗಿದ್ರೆ ಅವ್ರು ಫಸಲ್ ಎಲ್ಲ ತಗೋತಿದ್ರು ಸರ್. ಆದ್ರೆ ಈಗ ಇವ್ರ ಅಧಿಕಾರಿ ನಿರ್ಲಕ್ಷ್ಯಕ್ಕೆ ಈ ತರ ಆಯ್ತು. ಆಮೇಲೆ ಕಲ್ಲು ಮಣ್ಣು ಎಲ್ಲ ಜಮೀನು ಸರ್, ಹೆಂಗ ಸರ್? ಯಾವ ರೀತಿ ಕೆಲವು ರೈತರಿಗೆ ಹೇಳಿದಾರೆ ಮಣ್ಣು ಲೀಕೇಜ್ ಆಗ್ತಿತ್ತು, ಸರಿ ತಗೊಂಡಿದ್ವಿ. ಅದಕ್ಕೆ ಚೀಫ್ ಇಂಜಿನಿಯರ್ಗೆ ಹೇಳಿದ್ವಿ ಇಮಿಡಿಯೇಟ್ಲಿ ಅದ್ರ ಬಗ್ಗೆ ಎನ್ಕ್ವೈರಿ ಮಾಡಿ. ರೈತರ ವಾದ ಏನೈತೆ ಅಂದ್ರೆ ಸರ್, ಅವ್ರು ಕೊಡು ಪರಿಹಾರ ನಮ್ಗೆ ಅಡ್ಡಾಡಿದ ಖರ್ಚು ಆಗಲ್ಲ, ನಾವು ಸಾಲ ಮಾಡಿದ್ರೆ ನೀರಾವರಿ ಸಚಿವರ ಹತ್ರ CPS ಗಮನ ತರ್ತೀವಿ. ಇಲ್ಲ ಮಸ್ಕೆ ಮೇಲೆ ನಮ್ಮ ಜೊತೆಲಿದ್ದಾರೆ, ಎಲ್ಲ ಮೇಲೆಗಳೆಲ್ಲ ಭೇಟಿ ಆಗ್ತೀವಿ. ತಗಡೆ ಭೇಟಿಯಾಗಿ ಏನು ಸಾಧ್ಯ ಆಗ್ತದೆ ಮ್ಯಾಕ್ಸಿಮಮ್ ಎಲ್ಲ ಗೈಡ್ಲೈನ್ಸ್ ಅಂದರೆ ಯಾವಾಗಲೂ ಇಂಥದ್ದು ಡಿಸಾಸ್ಟರ್ ಆದಾಗ SDMR ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಈಗ ಜಾಸ್ತಿ ಆಗಿದೆ. ಜನ ಮಳೆ ಬಂದ್ ಆಗಿತ್ತಂದ್ರೆ ನ್ಯಾಚುರಲ್ ಆಗ್ತೈತೆ. ಇದು ನಾವು SDMR ಕ್ಲೈಮ್ ಮಾಡ್ತಾ ಇಲ್ಲ, ನಿಗಮದಿಂದ ಕೊಡ್ತಾ ಇದೀವಿ. ಜಾಸ್ತಿ ಕೊಡ್ಬೋದು ಸರ್. ಹಳೆ ಮಾಗಣಿಯಲ್ಲಿ ಈಗ ICC ನಿರ್ಧಾರ ಮತ್ತು ರೀಜನಲ್ ಕಮಿಷನರ್ ಜವಾಬ್ದಾರಿ ವಹಿಸಿದ ಕೊಪ್ಪಳ ಹಾಗೂ ರಾಯಚೂರಿಗೆ ಕುಡಿಯ ನೀರಿಗೆ ಯಾವ ಸಂದರ್ಭದಲ್ಲಿ ನೀರು ಬಿಡಬೇಕಂತ ಹೇಳಿ ಅವರು ಇಂಡಿಕೇಶನ್ ಕೊಡೋದು ಆ ರೀತಿ ಕೊಡಬೇಕು. ಈಗಾಗಲೇ 16ನೇ ತಾರೀಕಿನಿಂದ ಏಪ್ರಿಲ್ 2ನೇ ತಾರೀಕು ತನಕ ಸ್ಟೇಟ್ ಬ್ಯಾಂಕಿನಲ್ಲಿ ನೀರು ಬಿಡಬೇಕಂತೇಳಿ ಅವರು ಆದೇಶ ಕೊಟ್ಟಿದ್ದಾರೆ. ಆದೇಶದಂತೆ ನೀರಾವರಿ ಇಲಾಖೆಗಳು ಅಧಿಕಾರಿಗಳು ನೀರು ಬಿಟ್ಟಿದ್ದಾರೆ. ಸುಮಾರು 2,000 ಕ್ಯೂಸೆಕ್ಸ್ ಲೆವೆಲ್ಗೆ ಬಂದಿದೆ. ಇಲ್ಲಿ 13 ಮೈಲ್ನಲ್ಲಿ ಅದು ಭಂಗ ಆಗಿ ಬ್ರೀಚ್ ಆಗಿದೆ. ಸೊ ಸಹಜವಾಗಿ ನೋಡಿದಾಗ ನಾನು ಅದೇ ಅಧಿಕಾರಿಗಳ ಜೊತೆ ಮಾತಾಡಿದೆ. ಅವ್ರು ತಕ್ಷಣ ನೋಡಿದ್ರೆ ಅದಕ್ಕೆ ಕಂಟ್ರೋಲ್ ಮಾಡ್ಬೋದಾಗಿತ್ತು. ಅದು ತಕ್ಷಣ ನೋಡಲಾದ ಕಾರಣ ಆಗಿರ್ಬೋದು ಅಂತೇಳಿ ನನ್ನ ಅನುಭವದ ಮೇಲೆ ಹೇಳ್ತಾ ಇದ್ದೀನಿ. ಸುಮಾರು 40ರಿಂದ 50 ಮೀಟರ್ ಅಷ್ಟು ಇವತ್ತು ರಿಪೇರ್ ಮಾಡಬೇಕಾಗಿದೆ. ಈಗ ಇಲ್ಲಿ ರೈತರೆಲ್ಲ ಹೇಳ್ತಾ ಇದ್ದಾರೆ ಅದು ಮೊದಲೇ ಲೀಕೇಜ್ ಇತ್ತು, ಇಲ್ಲಿರ್ತಕ್ಕಂಥ ಲೋಕಲ್ ಅಧಿಕಾರಿಗಳು ಸರಿಯಾಗಿ ನೋಡಿಲ್ಲ ಅಂತಾರೆ. ಈಗ ನಾನು ಆಗಲೇ ಚೀಫ್ ಇಂಜಿನಿಯರ್ಗೆ ಹೇಳಿದ್ವಿ, ಅದನ್ನು ತಕ್ಷಣ ಸ್ವಲ್ಪ ಎಂಕ್ವೈರಿ ಮಾಡಿ ಯಾವ ಕಾರಣಕ್ಕಾಗಿತ್ತು, ಮೊದಲು ಏನು ಪರಿಸ್ಥಿತಿ ಇತ್ತು, ರೈತರು ಏನು ಕಂಪ್ಲೇಂಟ್ ಮಾಡಿದ್ರೆ ತಿಳ್ಕೊಂಡು ಯಾರು ಅದ್ರ ಬಗ್ಗೆ ಸರಿಯಾಗಿ ನೋಡಿದಿಲ್ಲ ಅವ್ರ ಬಗ್ಗೆ ಒಂದು ರಿಪೋರ್ಟ್ ಕಳಿಸೋದು ಹೇಳಿದ್ವಿ. ನಾಳೆ ಹೋಗಿ ನೀರಾವರಿ ಇಲಾಖೆ ಸಚಿವರು ಸಹಿತ ಗಮನ ತಂದು ಯಾವ ರೀತಿಯಾಗಿ ಈಗಾಗಲೇ ಕಾರ್ಯದರ್ಶಿಗಳಿಗೆ ಹೇಳಿದ್ವಿ ಕುಲಕರ್ಣಿಯವ್ರಿಗೆ. ಈಗ ಅದು ಇಮಿಡಿಯೇಟ್ಲಿ ನಾವೇನು ಹೇಳ್ತಾ ಇದ್ದೀವಿ, ಸ್ಯಾಂಡ್ ಬ್ಯಾಗ್ಸ್ ಹಾಕಿ ಬ್ಲಾಕ್ ಸಾಯಿಲ್ ಹಾಕಿ ಬ್ಯಾಕಿಂಗು ನಾಳೆ ರಾತ್ರಿಗೆಲ್ಲ ಅಷ್ಟು ಮಾಡಿ ಒಂದು 5 ಫೀಟ್ಲಿ 6 ಫೀಟ್ ನೀರು ಬಿಡು ಅಂತ ಹೇಳ್ತಾ ಇದ್ದೀವಿ. ಇಲ್ಲಿ 2,000 ಕ್ಯೂಸೆಕ್ಸ್ ಬಿಡಬೇಕಂತ ಆಗಿದೆ. 2,000 ಕ್ಯೂಸೆಕ್ಸ್ 9 ಫೀಟ್ ಇಲ್ಲಿ ನೀರು ಇದೆ ಅಂತಿರ್ತಾರೆ. ಎಲ್ಲ ಅರ್ಧ ಅದರಲ್ಲಿ 1-1.5 ಕ್ಯೂಸೆಕ್ಸ್ ಬಿಡಬೇಕಾದ್ರೆ ಸಣ್ಣಗೆ ಹೋಗ್ಬೇಕು ನೀರು. ಹಾಗಾಗಿ ನಾಳೆ ರಾತ್ರಿ ಒಳಗಾಗಿ ಸ್ಯಾಂಡ್ ಬ್ಯಾಗ್ಸ್ ಕಂಪ್ಲೀಟ್ ಮಾಡಿ 70-80 ಮಂದಿ ಲ್ಯಾಬ್ರು ತುಂಬ್ತಾ ಇದ್ದಾರೆ ಸ್ಯಾಂಡ್ ಬ್ಯಾಗ್ಸು. ಅದು ಕೂಡ ಬ್ಲ್ಯಾಕ್ ಸಾಯಿಲ್ ಆಗಿ ತಂದು ಮೇಲೆ ಇಟ್ಟಿದ್ದಾರೆ, ಇಲ್ಲಿ ತರ್ತಾ ಇದ್ದಾರೆ. ಮಾಡಿ ನಾಡದಲ್ಲಿಂದ ನೀರು ಬಿಡ್ತಕ್ಕಂಥ ಒಂದು ಪ್ರಯತ್ನ ಮಾಡ್ತೀವಿ ಅಂತೇಳಿ ಆಶ್ವಾಸನೆ ಕೊಟ್ಟಿದ್ದಾರೆ. ಈ ಮಂಜಪ್ಪನವ್ರು ಅವ್ರಿಗೆ ಅನುಭವ ಐತಿ, ಅವರು ನಾಳೆ ಶಿವಮೊಗ್ಗದಲ್ಲಿ ಬರ್ತಾ ಇದ್ದಾರೆ. ಬಂದು ಅವರು ಕೂತ್ಕೊಂಡು ಒಂದು ದಿವಸ ಈ ಕಡೆ ಮತ್ತು 2 ದಿವಸದಲ್ಲಿ